ದಕ್ಷಿಣ ಗಂಗೆ ಎಂದು ಕರೆಯಲ್ಪಡುವ ಕಾವೇರಿ ನದಿ ಕೊಡಗಿನ ತಲಕಾವೇರಿಯಲ್ಲಿ ಹುಟ್ಟಿ ಕರ್ನಾಟಕ ಮತ್ತು ತಮಿಳುನಾಡಿನ ಲಕ್ಷಾಂತರ ಜನರ ಬಾಯಾರಿಕೆ ನೀಗಿಸುವ ಈ ನದಿ ಕಳೆದ 100 ವರ್ಷಗಳಿಂದ 2 ರಾಜ್ಯಗಳ ನಡುವೆ ದೊಡ್ಡ ಕಿಚ್ಚನ್ನು ಹಚ್ಚಿದೆ. ಪ್ರತಿ ವರ್ಷ ಮಳೆ ಕಡಿಮೆಯಾದಾಗಲೆಲ್ಲ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವುದು, ಪ್ರತಿಭಟನೆ ಮಾಡುವುದು ನಮಗೆ ಅಭ್ಯಾಸವಾಗಿ ಬಿಟ್ಟಿದೆ. ಸ್ನೇಹಿತರೆ, ನೀವು ಎಂದಾದರೂ ಯೋಚಿಸಿದ್ದೀರಾ ಈ ವಿವಾದ ಶುರುವಾಗಿದ್ದು ಯಾವಾಗ? ಬ್ರಿಟಿಷರ ಕಾಲದ ಒಪ್ಪಂದಗಳು ಇಂದಿಗೂ ನಮ್ಮನ್ನು ಹೇಗೆ ಕಾಡುತ್ತಿವೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಸಮಸ್ಯೆಗೆ ರಾಜಕೀಯವನ್ನು ಬಿಟ್ಟು ಇರುವ ವೈಜ್ಞಾನಿಕ ಪರಿಹಾರಗಳೇನು? ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಅಪರಿಚಿತ ಅಭಿಮಾನಿ ಮಾತಾಡ್ತಾ ಇರೋದು. ನಾನಿವತ್ತು ಮಾತಾಡೋಕ್ಕೆ ಹೊರಟಿರೋ ವಿಷಯ ಏನಪ್ಪ ಅಂದರೆ ಕಾವೇರಿ ಪುರಾಣದ ಬಗ್ಗೆ. ಕನ್ನಡ ಚಳುವಳಿಗಾರರಿಗೆ ಹೇಳಿದ್ವಿ, ಸ್ನೇಹಿತರೆ, ಈ ವಿವಾದ ಇವತ್ತಿನದಲ್ಲ. ಇದು ಶುರುವಾಗಿದ್ದು 19ನೇ ಶತಮಾನದಲ್ಲಿ. ಆಗ ಭಾರತದಲ್ಲಿ ಬ್ರಿಟಿಷರ ಆಡಳಿತವಿತ್ತು. ಒಂದು ಕಡೆ ಬ್ರಿಟಿಷರ ನೇರ ಆಡಳಿತದಲ್ಲಿದ್ದ ಮದ್ರಾಸ್ ಪ್ರೆಸಿಡೆನ್ಸಿ, ಇನ್ನೊಂದು ಕಡೆ ಒಡೆಯರ್ ಆಳ್ವಿಕೆಯಲ್ಲಿದ್ದ ಮೈಸೂರು ಸಂಸ್ಥಾನ. 1892ರ ಒಪ್ಪಂದ. ಸ್ನೇಹಿತರೆ, ಮೈಸೂರು ಸಂಸ್ಥಾನವು ಕಾವೇರಿ ನದಿಗೆ ಆಣೆಕಟ್ಟು ಕಟ್ಟಲು ಹೋದಾಗ ಮದ್ರಾಸ್ ಪ್ರೆಸಿಡೆನ್ಸಿ ಅದಕ್ಕೆ ಅಡ್ಡಪಡಿಸಿತ್ತು. ಆಗ ಬ್ರಿಟಿಷ್ ಮಧ್ಯಸ್ಥಿಕೆಯಲ್ಲಿ ಒಂದು ಒಪ್ಪಂದವಾಯಿತು. ಇದರ ಪ್ರಕಾರ ಯಾವುದೇ ಹೊಸ ನೀರಾವರಿ ಯೋಜನೆಯಾಗಿದ್ದರೂ ಮದ್ರಾಸ್ ಸರ್ಕಾರದ ಅನುಮತಿ ಬೇಕಿತ್ತು. ಏನಿದು 1892ರ ಒಪ್ಪಂದ? ಮದ್ರಾಸ್ ಪ್ರೆಸಿಡೆನ್ಸಿಗೆ ಹೆಚ್ಚಿನ ಶಕ್ತಿ ಸಿಕ್ಕಿದ್ದಾದರೂ ಏಕೆ? ಮತ್ತು ಇದು ಕಾವೇರಿಯ ಇಂದಿನ ಸಮಸ್ಯೆಗೆ ಹೇಗೆ ಕಾರಣವಾಗುತ್ತೆ? ಇದೆಲ್ಲದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈ ಒಪ್ಪಂದವು ಕೇವಲ ನೀರಿನ ಹಂಚಿಕೆಯಾಗಿರಲಿಲ್ಲ. ಅದು ಅಂದಿನ ರಾಜಕೀಯ ಮತ್ತು ಬ್ರಿಟಿಷ್ ಹಿತಾಸಕ್ತಿಯ ಫಲವಾಗಿತ್ತು. ಇದಕ್ಕೆ 3 ಕಾರಣಗಳನ್ನ ನಾನು ಕೊಡ್ತೀನಿ. ಮೊದಲನೆಯದಾಗಿ ಅಧಿಕಾರದ ತಾರತಮ್ಯ, ಡೈರೆಕ್ಟ್ ವರ್ಸಸ್ ಇಂಡೈರೆಕ್ಟ್ ರೂಲ್ ಅಂತ ಕರಿತೀವಿ. ಅಂದರೆ ಮದ್ರಾಸ್ ಪ್ರೆಸಿಡೆನ್ಸಿ ಇದು ನೇರವಾಗಿ ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟಿತ್ತು. ಅಂದರೆ ಅಲ್ಲಿನ ಆದಾಯ ಮತ್ತು ಅಭಿವೃದ್ಧಿ ನೇರವಾಗಿ ಬ್ರಿಟಿಷರ ಕೈ ಸೇರ್ತಾ ಇತ್ತು. ಇನ್ನೊಂದು ಕಡೆ ಮೈಸೂರು ಸಂಸ್ಥಾನ, ಇದು ಬ್ರಿಟಿಷರ ಅಧೀನದಲ್ಲಿದ್ದರೂ ಕೂಡ ಒಬ್ಬ ಸ್ಥಳೀಯ ರಾಜನ ಅಂದರೆ ಒಡೆಯರ್ ಅವರ ಆಳ್ವಿಕೆಯಲ್ಲಿತ್ತು. ಇದರ ಪರಿಣಾಮವೇನೆಂದರೆ ಬ್ರಿಟಿಷರು ತಮಗೆ ನೇರವಾಗಿ ಆದಾಯ ತರುತ್ತಿದ್ದ ಮದ್ರಾಸ್ ಪ್ರಾಂತ್ಯದ ಹಿತಾಸಕ್ತಿಯನ್ನು ಕಾಪಾಡಲು ಹೆಚ್ಚು ಒಲವನ್ನು ತೋರ್ತಾರೆ. ಮೈಸೂರು ಕೇವಲ ಒಂದು ಪ್ರಿನ್ಸ್ಲಿ ಸ್ಟೇಟ್ ಅಂದರೆ ಪಾಲಿತ ರಾಜ್ಯ ಆಗಿದ್ದರಿಂದ ಅದಕ್ಕೆ ಸಮಾನವಾದ ಮಾತುಕತೆಯ ಶಕ್ತಿ ಇರಲಿಲ್ಲ. ಎರಡನೆಯದಾಗಿ ಪ್ರಿಸ್ಕ್ರಿಪ್ಟಿವ್ ರೈಟ್ಸ್ ಅಥವಾ ಐತಿಹಾಸಿಕ ಹಕ್ಕು ಅಂತ ಕರಿಬೋದು. ಮದ್ರಾಸ್ ಸರ್ಕಾರವು ಬ್ರಿಟಿಷರ ಮುಂದೆ ಒಂದು ಬಲವಾದ ವಾದವನ್ನು ಮಂಡಿಸಿತು. ತಮಿಳುನಾಡಿನ ತಂಜಾವೂರು ಭಾಗದ ರೈತರು ಶತಮಾನಗಳಿಂದ ಕಾವೇರಿ ನೀರನ್ನು ನಂಬಿ ಕೃಷಿ ಮಾಡುತ್ತಿದ್ದಾರೆ. ಈಗ ಮೈಸೂರು ಆಣೆಕಟ್ಟು ಕಟ್ಟಿದರೆ ಈ ಪುರಾತನ ನೀರಾವರಿ ವ್ಯವಸ್ಥೆಗೆ ಧಕ್ಕೆ ಬರುತ್ತದೆ. ಬ್ರಿಟಿಷ್ ಕಾನೂನಿನ ಪ್ರಕಾರ ಲೋವರ್ ರಿಪ್ಯಾರಿಯನ್ ಅಂದರೆ ಮೊದಲು ನೀರನ್ನು ಬಳಸುತ್ತಿರುವವರಿಗೆ ಹೆಚ್ಚಿನ ಆದಾಯದ ಸುರಕ್ಷತೆ ಇರಬೇಕು ಎಂಬ ನಿಯಮವನ್ನು ಈ ಒಪ್ಪಂದದಲ್ಲಿ ಹೇರಲಾಯಿತು. ಮೂರನೇದಾಗಿ ಬ್ರಿಟಿಷರ ಆರ್ಥಿಕ ಹಿತಾಸಕ್ತಿ. ತಂಜಾವೂರು ಭಾಗವನ್ನು ಅಂದು ದಕ್ಷಿಣ ಭಾರತದ ಅನ್ನದ ಬಟ್ಟಲು ಎಂದು ಕರೆಯಲಾಗುತ್ತಿತ್ತು. ಅಲ್ಲಿನ ಕೃಷಿಯಿಂದ ಬ್ರಿಟಿಷರಿಗೆ ಭಾರಿ ಪ್ರಮಾಣದ ಭೂಕಂದಾಯ ಬರುತ್ತಿತ್ತು. ಮೈಸೂರು ಸರ್ಕಾರವು ಆಣೆಕಟ್ಟು ಕಟ್ಟಿ ನೀರನ್ನು ತಡೆದರೆ ಮದ್ರಾಸ್ ಭಾಗದಲ್ಲಿ ಬರಗಾಲ ಉಂಟಾಗಿ ಬ್ರಿಟಿಷರ ಖಜಾನೆಗೆ ಬರುವ ತೆರಿಗೆ ಹಣ ಕಡಿಮೆಯಾಗಬಹುದು ಎಂಬ ಭಯ ಬ್ರಿಟಿಷರಿಗಿತ್ತು. ಸ್ನೇಹಿತರೆ, 1892ರ ಒಪ್ಪಂದವು ಕೇವಲ 2 ರಾಜ್ಯಗಳ ನಡುವಿನ ಒಪ್ಪಂದವಾಗಿರಲಿಲ್ಲ. ಅದು ಒಬ್ಬ ಯಜಮಾನ ತನ್ನ ನೇರ ಆಸ್ತಿಯನ್ನು ಉಳಿಸಿಕೊಳ್ಳಲು ತನ್ನ ಬಾಡಿಗೆದಾರನ ಮೇಲೆ ಹೇರಿದ ನಿಯಮವಾಗಿತ್ತು. ಇಲ್ಲಿ ಮೈಸೂರಿಗೆ ಕಟ್ಟುವ ಹಕ್ಕಿಗಿಂತ ಮದ್ರಾಸ್ಗೆ ತಡೆಯುವ ಹಕ್ಕೇ ಹೆಚ್ಚಾಗಿತ್ತು. 1924ರ ಒಪ್ಪಂದ. ಮೈಸೂರು ರಾಜ್ಯವು KRS ಅಣೆಕಟ್ಟು ಕಟ್ಟಲು ನಿರ್ಧರಿಸಿದಾಗ ಮತ್ತೆ ವಿವಾದ ಶುರುವಾಯಿತು. ಆಗ 50 ವರ್ಷಗಳ ಅವಧಿಗೆ ಹೊಸ ಒಪ್ಪಂದ ಮಾಡಿಕೊಳ್ಳಲಾಯಿತು. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಈ ಒಪ್ಪಂದಗಳು ಬ್ರಿಟಿಷರ ಪ್ರಭಾವದಲ್ಲಿದ್ದವು ಮತ್ತು ಮದ್ರಾಸ್ಗೆ ಹೆಚ್ಚಿನ ಲಾಭ ಮಾಡಿಕೊಟ್ಟಿದ್ದವು ಎಂಬುದು ಕರ್ನಾಟಕದ ದಶಕಗಳ ಕಾಲದ ವಾದ. 1974ರಲ್ಲಿ ಆ 50 ವರ್ಷಗಳ ಒಪ್ಪಂದ ಮುಕ್ತಾಯವಾಗುತ್ತೆ. ಕರ್ನಾಟಕವು ಈಗ ಹಳೆಯ ಒಪ್ಪಂದ ಮುಗಿದಿದೆ, ನಮಗೆ ಸಮಾನ ಪಾಲು ಬೇಕು ಎಂದು ವಾದಿಸಿತು. ಆದರೆ ತಮಿಳುನಾಡು ನಮಗೆ ಮೊದಲಿನಿಂದ ಸಿಗುತ್ತಿದ್ದ ನೀರು ಮುಂದುವರಿಯಬೇಕು ಎಂದು ಪಟ್ಟು ಹಿಡಿಯಿತು. ವಿವಾದ ಹೆಚ್ಚಾದಾಗ 1990ರಲ್ಲಿ ಸೆಂಟ್ರಲ್ ವಾಟರ್ ಡಿಸ್ಟ್ರಿಬ್ಯೂಷನ್ ಟೀಮ್ ಅಂದರೆ ಕಾವೇರಿ ನದಿ ನೀರು ವಿವಾದ ನ್ಯಾಯಮಂಡಳಿ ರಚನೆಯಾಯಿತು.
ಸುಮಾರು 17 ವರ್ಷಗಳ ಸುದೀರ್ಘ ವಿಚಾರಣೆಯ ನಂತರ 2007ರಲ್ಲಿ ಟ್ರಿಬ್ಯುನಲ್ ತನ್ನ ಅಂತಿಮ ತೀರ್ಪು ನೀಡಿತು. ಇದರ ಪ್ರಕಾರ ಒಟ್ಟು ನೀರು 740 TMC ಎಂದು ಅಂದಾಜಿಸಲಾಯಿತು. ತಮಿಳುನಾಡಿಗೆ 419 TMC, ಕರ್ನಾಟಕಕ್ಕೆ 270 TMC ಎಂದು ಹಂಚಿಕೆಯಾಯಿತು. ಆದರೆ ಈ ತೀರ್ಪು ಎರಡೂ ರಾಜ್ಯಗಳಿಗೆ ಸಮಾಧಾನ ನೀಡಲಿಲ್ಲ. 2018ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡುತ್ತೆ. ಅದೇನೆಂದರೆ, ಕೋರ್ಟ್ ಹೇಳುತ್ತೆ ಯಾವುದೇ ರಾಜ್ಯ ನದಿಯ ಮೇಲೆ ಸಂಪೂರ್ಣ ಹಕ್ಕನ್ನು ಹೊಂದಿಲ್ಲ ಅಂತ. ಕರ್ನಾಟಕಕ್ಕೆ ಹೆಚ್ಚುವರಿಯಾಗಿ 14.75 TMC ನೀರನ್ನು ನೀಡಲಾಗುತ್ತೆ ಬೆಂಗಳೂರಿನ ಕುಡಿಯುವ ನೀರಿನ ಅಗತ್ಯತೆಗೋಸ್ಕರ. ತಮಿಳುನಾಡಿಗೆ ವರ್ಷಕ್ಕೆ 177.25 TMC ನೀರನ್ನು ಕರ್ನಾಟಕ ಹರಿಸಬೇಕು ಎಂದು ಕೋರ್ಟ್ ಆದೇಶ ನೀಡುತ್ತೆ. ಆದರೆ ಸಮಸ್ಯೆ ಏನಂತಂದರೆ, ಮಳೆ ಬಾರದ ವರ್ಷದಲ್ಲಿ ನೀರನ್ನು ಹೇಗೆ ಹಂಚಿಕೊಳ್ಳೋದು ಅಂತ. ಅದಕ್ಕೆ ನಾವು ಸಂಕಷ್ಟದ ಸೂತ್ರವನ್ನು ಉಪಯೋಗಿಸ್ತೀವಿ. ಅದನ್ನು ಡಿಸ್ಟ್ರೆಸ್ ಶೇರಿಂಗ್ ಫಾರ್ಮುಲಾ ಅಂತ ಕೂಡ ಕರಿತೀವಿ. ಹಾಗಂದರೆ ಸರಳವಾಗಿ ಹೇಳೋದಾದರೆ, ಮಳೆ ಕಡಿಮೆಯಾದಾಗ ಎಲ್ಲರೂ ಸಮಾನವಾಗಿ ನೋವನ್ನು ಹಂಚಿಕೊಳ್ಳೋದು ಅಂತ ಅರ್ಥ. ಕಾವೇರಿ ಕೊಳದ ಜಲನಯನ ಪ್ರದೇಶದಲ್ಲಿ ಮಳೆ 25% ಕಡಿಮೆಯಾಗಿದೆ ಎಂದು ಭಾವಿಸೋಣ. ಆಗ ಕರ್ನಾಟಕವು ತಮಿಳುನಾಡಿಗೆ ಬಿಡಬೇಕಾದ ನೀರಿನಲ್ಲಿಯೂ 25% ಕಡಿತಗೊಳಿಸ್ಬೋದು. ಇದೇ ಆ ಸೂತ್ರದ ನಿಯಮ. ಸ್ನೇಹಿತರೆ, ಕೋರ್ಟ್ ಇದೆಲ್ಲ ಆದೇಶ ಹೊರಡಿಸಿದ ಮೇಲೂ ಕೆಲವು ಕನ್ಫ್ಯೂಷನ್ಸ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಅದೇನೆಂದರೆ, ಮಳೆ ಕಡಿಮೆಯಾಗಿದೆ ಎಂದು ಯಾರು ಮತ್ತು ಯಾವಾಗ ಘೋಷಿಸಬೇಕು? ಕರ್ನಾಟಕದ ಪ್ರಕಾರ ಮಳೆ ಕಡಿಮೆ ಆಗಿರ್ಬೋದು, ಆದರೆ ತಮಿಳುನಾಡು ಅದನ್ನು ಒಪ್ಪದೇ ಇರಬಹುದು. ಎರಡನೆಯದಾಗಿ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸುಪ್ರೀಂ ಕೋರ್ಟ್ ಈ ಜವಾಬ್ದಾರಿಯನ್ನು ಪ್ರಾಧಿಕಾರಕ್ಕೆ ನೀಡಿದೆ. ಆದರೆ ಪ್ರತಿ ಬಾರಿ ಸಂಕಷ್ಟ ಬಂದಾಗಲೂ ಎರಡೂ ರಾಜ್ಯಗಳು ಕೋರ್ಟ್ ಮೆಟ್ಟಲೇರುತ್ತವೆ. ಏಕೆಂದರೆ ವೈಜ್ಞಾನಿಕವಾಗಿ ಮಳೆ ಕೊರತೆಯನ್ನು ಅಳೆಯುವ ಸರಿಯಾದ ಮಾಪನದ ಬಗ್ಗೆ ಒಮ್ಮತವಿಲ್ಲ. ಮೂರನೆಯದಾಗಿ, ಕುಡಿಯುವ ನೀರು ವರ್ಸಸ್ ಕೃಷಿ. ಕರ್ನಾಟಕದ ವಾದವೇನೆಂದರೆ, ನಮ್ಮ ಜನರಿಗೆ ಕುಡಿಯಲು ನೀರಿನ ಆದ್ಯತೆ ನೀಡಬೇಕು. ತಮಿಳುನಾಡಿನ ವಾದವೇನೆಂದರೆ, ನಮ್ಮ ಕುರುಚಲು, ಸಾಂಬಾ ಮತ್ತು ಕುರವೈ ಬೆಳೆಗಳು ಒಣಗುತ್ತಿವೆ. ಈ ಆದ್ಯತೆಗಳ ನಡುವೆ ಸಂಕಷ್ಟದ ಸೂತ್ರ ಸಿಲುಕಿಕೊಂಡಿದೆ. ಸ್ನೇಹಿತರೆ, ಕೊಡಗಿನಲ್ಲಿ ಮಳೆಯಾಗಿ KRS ತುಂಬಿದರೆ ಮಾತ್ರ ನಾವು ನೀರು ಬಿಡಲು ಸಾಧ್ಯ. ಆದರೆ ತಮಿಳುನಾಡಿನ ಮೆಟ್ಟೂರು ಅಣೆಕಟ್ಟು ತುಂಬಿದ್ದರೂ ಕರ್ನಾಟಕ ನೀರು ಬಿಡಬೇಕು ಎಂದು ಕಾನೂನು ಹೇಳುವುದು ಸರಿಯೇ? ಸ್ನೇಹಿತರೆ, ಕಾವೇರಿ ನೀರಿನ ವಿವಾದ ಬಂದಾಗಲೆಲ್ಲ ಇಡೀ ದೇಶದ ಗಮನ ಬೆಂಗಳೂರಿನತ್ತ ಇರುತ್ತದೆ. ಯಾಕಂದರೆ ಕೋಟಿಗೂ ಅಧಿಕ ಜನಸಂಖ್ಯೆ ಇರುವ ಈ ನಗರವು ಕುಡಿಯುವ ನೀರಿಗಾಗಿ ಸಂಪೂರ್ಣವಾಗಿ ಕಾವೇರಿಯನ್ನೇ ನಂಬಿಕೊಂಡಿದೆ. ಸಂಕಷ್ಟದ ಸಮಯದಲ್ಲಿ ಬೆಂಗಳೂರು ಎದುರಿಸುತ್ತಿರುವ ಸವಾಲುಗಳು ಯಾವುವು ಗೊತ್ತಾ? ಮೊದಲನೇದಾಗಿ 14.75 TMC ಎನ್ನುವುದು ನಮಗೆ ಸಾಕಾಗುತ್ತಾ? 2018ರಲ್ಲಿ ಸುಪ್ರೀಂ ಕೋರ್ಟ್ ಬೆಂಗಳೂರಿನ ಕುಡಿಯುವ ನೀರಿಗಾಗಿ ವಿಶೇಷವಾಗಿ 14.75 TMC ನೀರನ್ನು ಮೀಸಲಿಟ್ಟಿತ್ತು. ಇದು ಕರ್ನಾಟಕಕ್ಕೆ ಸಿಕ್ಕ ದೊಡ್ಡ ಜಯ ಎಂದು ಆಗ ಬಿಂಬಿಸಲಾಗಿತ್ತು. ಆದರೆ ವಾಸ್ತವ ಹೀಗಿದೆ. ಬೆಂಗಳೂರಿಗೆ ದಿನಕ್ಕೆ ಸುಮಾರು 1500ರಿಂದ 1700 ದಶಲಕ್ಷ ಲೀಟರ್ ನೀರು ಬೇಕು. 14.75 TMC ಕಾಗದದ ಮೇಲೆ ಕೇಳಲು ದೊಡ್ಡದಾಗಿ ಕಂಡರೂ ನಗರ ಬೆಳೆಯುತ್ತಿರುವ ಜನಸಂಖ್ಯೆ ಮತ್ತು ಕೈಗಾರಿಕೆಗಳ ಅಗತ್ಯತೆಗೆ ಇದು ಕೇವಲ ಅಲ್ಪ ಪ್ರಮಾಣದ ಪರಿಹಾರವಷ್ಟೇ. ಎರಡನೆಯದಾಗಿ, ಡೆಡ್ ಸ್ಟೋರೇಜ್ ಆತಂಕ. ಸಂಕಷ್ಟ ವರ್ಷದಲ್ಲಿ KRS ಆಣೆಕಟ್ಟಿನ ನೀರಿನ ಮಟ್ಟ ಕುಸಿದಾಗ ಅಸಲಿ ಸಮಸ್ಯೆ ಶುರುವಾಗುತ್ತದೆ. ಆಣೆಕಟ್ಟಿನಲ್ಲಿ ನೀರು ಒಂದು ನಿರ್ದಿಷ್ಟ ಮಟ್ಟಕ್ಕಿಂತ ಕೆಳಗೆ ಹೋದರೆ ಅದನ್ನು ನಾಲೆಗಳಿಗೆ ಬಿಡಲು ಸಾಧ್ಯವಿಲ್ಲ. ಆಗ ಕೇವಲ ಬೆಂಗಳೂರಿನ ಕುಡಿಯುವ ನೀರಿನ ಪಂಪ್ಗಳಿಗೆ ಮಾತ್ರ ನೀರು ಸಿಗುವಂತೆ ಮಾಡಬೇಕಾಗುತ್ತದೆ. ಇದರಿಂದ ರೈತರು ಮತ್ತು ನಗರವಾಸಿಗಳ ನಡುವೆ ಸಂಘರ್ಷ ಉಂಟಾಗುತ್ತದೆ. ಮೂರನೆಯದಾಗಿ, ಅಂತರ್ಜಲ ಕುಸಿತ ಮತ್ತು ಟ್ಯಾಂಕರ್ ಮಾಫಿಯಾ. ಕಾವೇರಿ ನೀರು ಕಡಿಮೆ ಆದಾಗ ಜನ ಸಹಜವಾಗಿ ಬೋರ್ವೆಲ್ಗೆ ಮೊರೆ ಹೋಗುತ್ತಾರೆ. ಬೋರ್ವೆಲ್ಗಳು ಬತ್ತಿ ಹೋಗುವುದು ಬೆಂಗಳೂರಿನ ಅರ್ಧಕ್ಕಿಂತ ಹೆಚ್ಚು ಜನ ಅಘೋಷಿತವಾಗಿ ಅಂತರ್ಜಲವನ್ನೇ ನಂಬಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ಮಳೆ ಇಲ್ಲದ ಕಾರಣ ಅಂತರ್ಜಲ ಮಟ್ಟ 1000ರಿಂದ 1200 ಅಡಿಗಳಿಗಿಂತ ಕೆಳಗೆ ಹೋಗುತ್ತದೆ. ಟ್ಯಾಂಕರ್ ಬೆಲೆ ಏರಿಕೆ. ಕಾವೇರಿ ನೀರು ಪೂರೈಕೆ ವ್ಯತ್ಯಯವಾದಾಗ ಖಾಸಗಿ ಟ್ಯಾಂಕರ್ಗಳ ಬೆಲೆ ದುಪ್ಪಟ್ಟು ಅಥವಾ 3 ಪಟ್ಟು ಆಗುತ್ತದೆ. ಇದು ಸಾಮಾನ್ಯ ಜನರ ಜೇಬಿಗೆ ಕತ್ತರಿ ಹಾಕುತ್ತದೆ. ನಾಲ್ಕನೆಯದಾಗಿ, ITCT ಮತ್ತು ಜಾಗತಿಕ ಇಮೇಜ್. ಬೆಂಗಳೂರು ಕೇವಲ ಒಂದು ನಗರವಲ್ಲ, ಅದು ಭಾರತದ IT ಹಬ್. ನೀರಿನ ಅಭಾವ ಉಂಟಾದಾಗ ದೊಡ್ಡ ದೊಡ್ಡ ಟೆಕ್ ಪಾರ್ಕ್ಗಳು ಮತ್ತು ಬಹುರಾಷ್ಟ್ರೀಯ ಕಂಪನಿಗಳು ಕಾರ್ಯಾಚರಣೆ ನಡೆಸಲು ಕಷ್ಟವಾಗುತ್ತದೆ. ಇದು ಬ್ರ್ಯಾಂಡ್ ಬೆಂಗಳೂರು ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಮತ್ತು ಹೂಡಿಕೆದಾರರು ನಗರದಿಂದ ಹೊರಹೋಗುವ ಭಯವಿರುತ್ತದೆ. ಕುಡಿಯುವ ನೀರು ಮೊದಲೋ ಅಥವಾ ಕೃಷಿ ಮೊದಲೋ?
ಈ ಸಂಕಷ್ಟದ ಸಮಯದಲ್ಲಿ ಎದುರಾಗುವ ಅತ್ಯಂತ ಸಂಕೀರ್ಣವಾದ ನೈತಿಕ ಪ್ರಶ್ನೆ. ಸ್ನೇಹಿತರೆ, ಈ ಪ್ರಶ್ನೆನ ನಿಮ್ಗೆ ಕೇಳಿದ್ರೆ ನೀವು ಇದಕ್ಕೆ ಏನಂತ ಉತ್ತರ ನೀಡ್ತೀರಿ? ಮುಂದಿನ ಭಾಗದಲ್ಲಿ ನಾನು ಮೇಕೆದಾಟು ಮತ್ತು ವೈಜ್ಞಾನಿಕವಾಗಿ ಈ ಸವಾಲುಗಳನ್ನು ಹೇಗೆ ನಿವಾರಿಸಬಹುದು ಎಂಬುದನ್ನು ತಿಳಿಸ್ಕೊಡ್ತೀನಿ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ಕೂಡಲೇ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.